ಎಲ್ರಿಗೂ ಅಭಿನಯ ಭಾರತೀಯ ಕೇಳಿಸ್ತಾ ಇದೆಯಾ ನಾನು ಮಾತನಾಡಿದ್ದು? ಮತ್ತು ನಾನು ಕೂತಂಥ ರೀತಿ ಯಾರಾದರೂ ಒಂದು ಮೆಸೇಜ್ ಹಾಕ್ಲಿಕ್ಕೆ ಆಗ್ತದಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ರೆ ಒಂದು ಎಸ್ ಅನ್ನುವಂಥದ್ದು ಅಥವಾ ಆಡಿಯೋ ಅಥವಾ ನಾನು ನನ್ನ ಕೂತಂಥ ರೀತಿ ನಿಮಗೆ ಕೇಳಿಸ್ತಾ ಇತ್ತಂದ್ರೆ ಒಂದು ಸಣ್ಣ ಮೆಸೇಜ್ ಬಿಡಿ ದಯವಿಟ್ಟು. ನಮಸ್ಕಾರ. ಅಭಿನಯ ಭಾರತೀಯ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ದಿವಸ ಗೋಪಾಲ್ ವಾಜಪೇಯಿ ಅವರನ್ನು ಕುರಿತು ವ್ಯಕ್ತಿ ಮತ್ತು ಸಾಧನೆಯ ವಿಷಯವಾಗಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ನಾನಿಲ್ಲಿ ಕೂತಿದ್ದೀನಿ. ಬಹುಶಃ ನನಗನ್ನಿಸ್ತದೆ ಗೋಪಾಲ್ ವಾಜಪೇಯಿ ಅವ್ರನ್ನ ನನಗಿಂತ ಮೊದಲು ಹಲವಾರು ವರ್ಷಗಳಿರುವಂತಹ ಭೂಮಿಯ ಸಾಹಿತ್ಯದ ಚಲನಚಿತ್ರದ ಗಾಯಕರಲ್ಲಿ ಅನೇಕರಿದ್ದಾರೆ. ನಾಗಾಭರಣರಿದ್ದಾರೆ, ಸಿ ಬಸಲಿಂಗಯ್ಯನವರು ಅಂಥವರಿದ್ದರು, ರಮಾಕಾಂತ್ ಜೋಶಿ ಅವರಿದ್ದಾರೆ, ಶ್ರೀಪತಿ ಮಂಜನ್ ಬೈಲ್ ಅವರಿದ್ದಾರೆ. ಇಂಥ ಎಲ್ಲ ಹಿರಿಯರ ಮಧ್ಯೆ ಇವತ್ತು ನನಗೊಂದು ಗొప్ప ನನ್ನ ಭಾಗ್ಯ ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಅವರ ನಮ್ಮನ್ನು ಅಗಲಿ 4 ವರ್ಷ ಆಯಿತು. 2016 ಸೆಪ್ಟೆಂಬರ್ 20. ಅವತ್ತಿನ ದಿವಸ ಇಡೀ ಕನ್ನಡದ ಸಾರಸ್ವತ ಪ್ರಪಂಚ, ವಿಶೇಷವಾಗಿ ರಂಗಭೂಮಿ, ಚಲನಚಿತ್ರ ಪ್ರಪಂಚ, ಉತ್ತರ ಕರ್ನಾಟಕದ ಕಲಾವಿದರು ವಿಶೇಷವಾಗಿ ತುಂಬ ನೊಂದುಕೊಂಡರು. ಆತನ ಸಾಧನೆ, ಅವರು ಮಾಡಿದಂಥ ಪ್ರಯತ್ನಗಳು, ರಂಗಭೂಮಿಯನ್ನಾಗಲಿ ಈ ಭಾಗದ ಭಾಷೆಯನ್ನು ರಚಿಸಿದ್ದಾಗಲಿ ನಾವ್ಯಾರೂ ಮರೆಯುವಂತೆಯೇ ಇಲ್ಲ. ಅವರು ಏನೇನು ಸಾಧನೆ ಮಾಡಿದರು, ವ್ಯಕ್ತಿಯಾಗಿ ಹೇಗೆ ನಮ್ಮ ಮುಂದೆ ನಿಂತರು ಅನ್ನೋದು ನೋಡೋದೇ ಒಂದು ವಿಶೇಷ. ಅವ್ರನ್ನ ಇವತ್ತಿನ ದಿವಸ ನಾನು ಅವ್ರು ಏನೇನಿದ್ರು ಅಂತ ನಾನೇ ಸುಮ್ಮನೆ ಒಂದು ಪಟ್ಟೆ ಮಾಡ್ತೆ. ಅವ್ರನ್ನ ಹೇಳ್ಬೋದಾ, ಕವಿ, ಗೀತ ರಚನಾಕಾರ ಅಂತ ಹೇಳ್ಬೋದಾ, ರಂಗ ಕಲಾವಿದ, ಅಥವಾ ಚಲನಚಿತ್ರ ಗೀತಕಾರ ಅಂತ ಹೇಳ್ಬೋದಾ, ಇವೆಲ್ಲಕ್ಕೂ ಅಂಕಣಕಾರ. ಯಾಕಂದರೆ ಅವರ ಅಂಕಣದ ಮೇಲಿನ ಒಂದು ಪ್ರಭುತ್ವ ಎಷ್ಟಿತ್ತು ಅಂದರೆ, ನಮ್ಮ GN ಮೋಹನ್ ಅವರು ಅವಧಿಯಲ್ಲಿ ಒಂದು 50 ಸುಮಾರು ಅನ್ನಿಸ್ತಾ ನನಗೆ, 45ರಿಂದ 50 ಅಂಕಣಗಳನ್ನು ಬರೆಸಿದರು. ತಪ್ಪದನೆ ಓದೋ ಅಂಥ ಅಂಕಣಗಳವಾಗಿದ್ದು. ಬಹುಶಃ GN ಮೋಹನ್ ಅವರು ಮಾಡಿದಂಥ ಬಹುದೊಡ್ಡ ಕೆಲಸ ಅದು ನಮ್ಮ ಪಾಲಿಗೆ. ಲೇಖಕರಾಗಿ, ಬ್ಲಾಗ್ ಲೇಖಕರಾಗಿ, ಹೀಗೆ ಹಲವಾರು ಕ್ರಿಯಾಶೀಲ ಆಸಕ್ತಿಗಳು ಅವರಲ್ಲಿದ್ದು. ಇದರ ಜೊತೆಯಲ್ಲಿ ಅವರೊಬ್ಬ ನಟ ಆಗಿದ್ದರು, ಬಾನುಲಿ ನಟ ಆಗಿದ್ದರು.
ಇಂಥವೆಲ್ಲ ನಾವು 1951 ಜೂನ್ 1 ಅವರು ಲಕ್ಷ್ಮೇಶ್ವರದೊಳಗೆ ಜನಿಸಿದರು ಅಂತ ಒಂದು ಕಡೆ ದಾಖಲು ಮಾಡ್ತಾರೆ. ಈ ಜೂನ್ 1 ಸಾಮಾನ್ಯವಾಗಿ ಶಾಲೆಗೆ ಹೋಗಲಿಕ್ಕೆ ಶಾಲೆಯಲ್ಲಿ ಮಾಸ್ತರ್ಗಳು ಹಚ್ಚಿದಂಥ ಒಂದು ತಾರೀಕಿದು. ಅವರು 4ನೇ ವರ್ಷ ಕಳ್ಕೊತಾರೆ. ಅಲ್ಲೇ ಅವರ ತಾಯಿ ಒಂದು ಹೊಲಿಗೆ ಮಷೀನ್ ಇಟ್ಕೊಂಡು ಹೊಲಿಗೆ ಹೊಲಿದು ಮಗನ ಸಾಕ್ತಿರ್ತಾರೆ. ಅಲ್ಲಿ ಅಂದಿನ ಅಂದ್ರೆ 51ನೇ ಇಸ್ವಿಯ ಅಂದ್ರೆ 55ನೇ ಇಸ್ವಿಯ ಜನರ ಉದಾರ್ಯವನ್ನು ನೆನೀತಾರ ವಾಜಪೇಯಿ ಒಂದ್ ಕಡೆ ಒಂದು ಅಂಕಣದಾಗ. ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಲಕ್ಷ್ಮೇಶ್ವರದೊಳಗೆ 4ನೇ ವರ್ಷಕ್ಕೆ ತಮ್ಮ ತಂದೆಯನ್ನು ಕಳ್ಕೊಂಡಾಗ ಅಲ್ಲಿ ಓಣ್ಯಾಗಿನ ಮಂದಿ ಆಜುಬಾಜುದವ್ರು ಡಿಸೈಡ್ ನಾವು ಈ ಹುಡುಗ ಸುಣು ಹೆಂಗಾರ ಮಾಡಿ ಅವನನ್ನು ನಾವು ಶಿಕ್ಷಣ ಕೊಡಿಸೋಣ ಅಂತ ನಾವು ಬೆಳೆದೆ ಅಂತ ಭಾಳ ವಿನೀತರಾಗಿ ಹೇಳ್ಕೊತಾರೆ. ನಂತರದ ದಿನಗಳಲ್ಲಿ ಅವರು ಧಾರವಾಡಕ್ಕೆ ಬರ್ತಾರೆ. ಧಾರವಾಡ ವಿದ್ಯಾನಗರಿ ಅಂತ ಹೇಳ್ತಾರೆ. ಇಲ್ಲಿ ಬಂದ ಮೇಲೆ ಅವರು ಶಾಲೆಗೆ ಹೋಗ್ತಾನೆ ಶಾಲೆಯಲ್ಲಿ ನಾಟಕಗಳಲ್ಲಿ, ಸಾಹಿತ್ಯದಲ್ಲಿ, ಕವಿತೆ ರಚನೆಯಲ್ಲಿ ಬಾಲ್ಯದಲ್ಲೇ ಆಸಕ್ತಿಯನ್ನು ಕಳ್ಕೊತಾರೆ. ಆ ಆಸಕ್ತಿಯನ್ನು ಕಂಡ್ಕೋತಾರ. ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳ್ತಾರ, ನನ್ನ ಬಾಲ್ಯ ಹೆಂಗಿತ್ತು ಅಂದ್ರೆ ಎಷ್ಟು ಊರುಗಳು, ಎಷ್ಟು ಊರುಗಳ, ಎಷ್ಟು ಬಗೆಯ, ಎಷ್ಟೆಲ್ಲ ಹಿರಿಯರು ಕೈ ಹಿಡಿದು ಮುನ್ನಡೆಸುವಿಕೆಗಳು, ಎಷ್ಟೆಲ್ಲ ನೋಟ, ಎಷ್ಟೆಲ್ಲ ಆಟ, ಎಷ್ಟೊಂದು ಎಷ್ಟೊಂದು ತರಹದ ಪಾಠಗಳು, ಅದೆಲ್ಲ ಬಳಿತೆ ಆಯಿತು. ಈ ನನ್ನ ಮೊದಲ ನಿಲ್ದಾಣವೇ ಧಾರವಾಡ ಅಂತ ಬರ್ಕೋತಾರ. ಹೀಗೆ ಅನುಭವವನ್ನು ತಮ್ಮ ಬಾಲ್ಯದ ದಿನಗಳಿಂದನೇ ಅವರು ತಮ್ಮಲ್ಲಿ ಮೈಗೂಡಿಸ್ಕೋತಾರೆ. ನಾನು ಕಳೆದ ಅಂದರೆ 2016 ತನಕ ಸಣ್ಣ ಒಂದು 10 ವರ್ಷಗಳ ಕಾಲ ಪ್ರತಿನಿತ್ಯ ರಾತ್ರಿ 9:45 ಅಥವಾ 10 ಗಂಟೆಗೆ ಅವರು ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಲಿಕ್ಕೆ ಹತ್ತಿದ್ದರು. ಸಾಧಾರಣ ಅರ್ಧ ಗಂಟೆ 45 ನಿಮಿಷ ಪ್ರತಿನಿತ್ಯ, ಅಥವಾ ವಾರಕ್ಕೆ 2-3 ಸಾರಿ. ಅವಾಗ ಅವರ ಬಾಯಿ ಒಳಗೆ ಧನಂಜಯ ಡಂಬಾಳ್ ಬರ್ತಿದ್ರು, ಮಾನವೀಯವ್ರು ಬರ್ತಿದ್ರು, ರಮಾಕಾಂತ್ ಜೋಶಿಯವ್ರು ಬರ್ತಿದ್ರು. ತಮ್ಮ ಅನುಭವಗಳನ್ನು ಇಟ್ಕೋತ ಅವರು ಇವತ್ತೇನಾಯ್ತು, ಇವತ್ತು ಧಾರವಾಡದಾಗ ಏನಾಯ್ತು, ನಾ ಏನು ಬರ್ದೀನಿ, ಇವತ್ತು ನನ್ನ ದೇಹದೊಳಗೆ ಯಾವ್ಯಾವ ಕಾಯಿಲೆಗಳು ಹೆಚ್ಚಾಗ್ಯಾವು, ಕಡಿಮೆ ಆಗ್ಯಾವು, ಇವತ್ತು ನಾ ಆನಂದ ಇದ್ದೀನಿ. ಮುಂದೆ ಸ್ವಲ್ಪ ಹೊತ್ತು ಹೇಳ್ತಿದ್ರು, ಇಲ್ಲ ನನ್ನ ಮಗ ಗೌತಮ್ ಮುಂದೆ ಫೋನ್ ಬರೋದು ಬಂದ್ ಮಾಡ್ತೀನಿ, ಮಲ್ಕೊಡ್ರಿ ನೀವಿನ್ನ ಅಂತ ಹೇಳ್ತಿದ್ರು. ಅಂತಹ ಒಂದು ವ್ಯಕ್ತಿತ್ವ ಅವರು. ಬಹುಶಃ ಈ ಒಂದು ಕಾರಣಕ್ಕೇ ಅವರು ತಮ್ಮ 20ನೇ ವರ್ಷಕ್ಕೇ ಒಂದು ಉದ್ಯೋಗವನ್ನು ಅರಸುವಂಥ ಒಂದು ಪ್ರಸಂಗ ಬರ್ತದೆ. ಭಾಳ ನೋವಿನ ಸಂಗತಿ. ಯಾಕಂದರೆ ಒಬ್ಬ ಪ್ರತಿಭಾವಂತ ಹುಡುಗ ಮುಂದೆ ಕಲೀಲಿಕ್ಕೆ ಆಗೋದಿಲ್ಲ ಆರ್ಥಿಕ ಪರಿಸ್ಥಿತಿಯಿಂದ. ಕಷ್ಟಪಟ್ಟು ಓದುತ್ತಿದ್ದ ತಮ್ಮ 20ನೇ ವಯಸ್ಸಿಗೆ ಅವಾಗ ಅವರು ಗದಗಿನ ಒಳಗೆ ವಾಸವಿ ಅಂತ ಒಂದು ಮಾಸಪತ್ರಿಕೆ ಪ್ರಾರಂಭ ಆಗ್ತದೆ. ಅದೇ ವರ್ಷನ ಅವರು ಆ ವಾಸವಿ ಮಾಸಪತ್ರಿಕೆಯಿಂದ ಹೊರಗೆ ಬಂದು ಹುಬ್ಬಳ್ಳಿ ಒಳಗೆ ನಮ್ಮ ಇವತ್ತು ಎಚ್ ಕೆ ಪಾಟೀಲ್ರು ಅಂತ ಏನಿದ್ದಾರೆ, ಅವ್ರ ತಂದೆ ಕೆ ಎಚ್ ಪಾಟೀಲ್ರು ವಿಶಾಲ ಕರ್ನಾಟಕ ನಡೆಸ್ತಿರ್ತಾರೆ, ಅಲ್ಲಿ ಸೇರ್ತಾರೆ. 1972 ಕರ್ನಾಟಕ ಸೇರಿ 99 ತನಕ ಅಂದರೆ ಸುಮಾರು 27-28 ವರ್ಷಗಳ ಕಾಲ 3 ಕರ್ನಾಟಕದೊಳಗೆ ಅವರು ಇರ್ತಾರೆ. ಈ ಇವತ್ತಿನ ಪತ್ರಕರ್ತರು ಅಂದಿನ ಪತ್ರಕರ್ತರಿಗೆ ಬಹಳ ಭಿನ್ನವಾದಂತಹ ಅನುಭವಗಳ ಒಂದು ವ್ಯತ್ಯಾಸ ನಾವು ನೋಡಬಹುದು. ಅಂದಿನ ಪತ್ರಕರ್ತರಿಗೆ ಮೊಬೈಲ್ ಇರಲಿಲ್ಲ, ಟೆಲಿವಿಷನ್ ಇರಲಿಲ್ಲ. ಸುದ್ದಿಗಳನ್ನು ತರಬೇಕು ಅಂದ್ರೆ ಅವರೇ ಒಂದು ಸೈಕಲ್ ಹಿಡಿದು ಅಲ್ಲಿ ಹೋಗಬೇಕು, ಬರಬೇಕು, ತೊಗೊಂಡು ಬಂದ ಮಳಿ ಜೋಡಿಸ್ಬೇಕು, ಮೊದಲು ಮುಂಜಾನೆ ಪೇಪರ್ಗೆ ತಯಾರು ಮಾಡಬೇಕು.
ಅಂತ ಹೊತ್ತಿನೊಳಗೆ ಇವರು ಕರ್ಮವೀರ ಸಂಪಾದಕ ಅಂತ ಸೇರ್ತಾರೆ. ಕರ್ಮವೀರದ ನಂತರ ಕಸ್ತೂರಿ ಬರ್ತಾರೆ. ಸಂಯುಕ್ತ ಕರ್ನಾಟಕದಾಗ ಅವ್ರಿಗೆ ದೊಡ್ಡ ಸಿಕ್ಕಂಥ ಒಂದು ಲಾಭ ಅಂದ್ರೆ ಖಾದ್ರಿ ಶಾಮಣ್ಣವರು, ಆಚಾರ್ಯರು, ಸುರೇಂದ್ರ ದಾನಿಯವರು, RS ಉಪಾಧ್ಯಾಯ ಅವರು ಅವ್ರು ಬರ್ತಾರ. ಆಗಿನ ದಿನ ಅಂದ್ರೆ ಈ ಗೋಪಾಲ್ ವಾಜಪೇಯಿ ಅವರಲ್ಲಿದ್ದಂಥ ಕಲಾಸಕ್ತಿ ಬೇರೆ ಬೇರೆ ಮಾರ್ಗದ ಮೂಲಕ ಅದು ಹೊರಗೆ ಹೋಗಬೇಕಾಗಿತ್ತು ಅಂತಂದ್ರೆ ಅಲ್ಲಿಯ ಯಾವ ವಿಭಾಗದೊಳಗೆ ಅಥವಾ ಯಾವ ಒಂದು ಸಂಸ್ಥೆಯೊಳಗೆ ಅವ್ರು ದುಡಿತಿದ್ರು ಅಲ್ಲಿಯ ಮಾಲಕರು ಅಥವಾ ಟ್ರಸ್ಟಿಗಳ ಪರ್ಮಿಷನ್ ಬೇಕಾಗ್ತಿತ್ತು. ಅನೇಕ ಸಲ ಟ್ರಸ್ಟಿಗಳು ಅದನ್ನೇ ಮಾಡ್ತಾನೆ ಬರೇ ಇಬ್ಬರಿಗೇನು ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊತಿದ್ರು, ನಮ್ಮ ಪತ್ರಿಕೆಯ ಇಮೇಜ್ ಹಾಳಾಗ್ತಾ ಅಂತ ತಿಳ್ಕೊತಿದ್ರು, ಕೆಲವೊಮ್ಮೆ ಬ್ಯಾಡ್ ಅಂತಿದ್ರು. ಅಂತಹ ಕಷ್ಟ ಪರಿಸ್ಥಿತಿ ಒಳಗೆ ಹೆಸರಿನಿಂದ ಅರಿಬೇಕಾದಂಥ ಪ್ರಸಂಗಗಳು ಬರ್ತವೆ. ಕರ್ಮವೀರದೊಳಗೆ ಸಹಾಯಕ ಸಂಪಾದಕ ಆದಾಗ ಆಗ ಬೈಲೈನ್ ಅನ್ನುವಂಥ ಒಂದು ವ್ಯವಸ್ಥೆ ಅಂತಂದ್ರೆ ಪತ್ರಿಕೆ ಒಳಗೊಂದು ಅಂಕಣ ಬರ್ತದೆ, ತಮ್ಮ ಹೆಸರು ಹಾಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಆದರೆ ಅಲ್ಲೇ ಆ ರೀತಿ ಒಂದು ಇರಲಿಲ್ಲ. ಒಂದು ಸ್ವಸು ಅಂತ ಮುಗಿಸಿಬಿಡ್ತಿದ್ರು, ಸ್ವಂತ ಸುದ್ದಿಗಾರ ಅಂತ, ಅಥವಾ ಯಾರ್ದು ಹೆಸರು ಹಾಕ್ಲಾರ್ದೇ ಅಂಕಣ ಪ್ರಕಟ ಆದದ್ದನ್ನು ನಾವು ನೋಡಿದ್ದೀವಿ. ಅಂಥ ವೇಳೆದಾಗ ಇವರು ಗೋವಾ ಅನ್ನುವಂಥ ಹೆಸರಲ್ಲೇ ಬರೀತಾರೆ, ಕೆಲವು ಕಡೆ ಬರೀ ಗೋ ಅಂತ ಹೆಸರಲ್ಲೇ ಬರೀತಾರೆ, ಕೆಲವು ಕಡೆ ಗೋಪಾಲ ಯಾಜ್ಞಿಕ್ ಅಂತ ಹಾಕ್ತಾರೆ, ಕೆಲವು ಕಡೆ ವೃಷಭೇಂದ್ರಯ್ಯ ಅಂತ ಬರೀತಾರೆ. ಹೆಸರುಗಳಿಂದ ಅವರು ಅಂಕಣಗಳನ್ನು ತುಂಬಿಸ್ತಾರೆ. ಅದಕ್ಕನೇ ಅವರು ಛದ್ಮನಾಮಗಳು ಅಂತ ಛದ್ಮವಾದಂಥ ಹೆಸರುಗಳನ್ನ ಇಟ್ಕೊಂಡು ಬರದೆ ಅಂತ. ಈ ಕಸ್ತೂರಿ, ಕರ್ಮವೀರ ಕೆಲಸ ಮೊದಲಿನ ಒಂದು ದಶಕ ಅಥವಾ 2 ಒಳ್ಳೆ ವ್ಯವಸ್ಥಿತವಾಗಿ ಅವರಿಗೆ ಸಾಗುತ್ತಾವು. ಅದರ ಮುಂದಿನ ದಿನದೊಳಗೆ ಬಂದಂಥ ಕಾರ್ಯದರ್ಶಿಗಳಿಗೆ ಬಹುಶಃ ಇವರ ಕಾರ್ಯಶೈಲಿ ಅಥವಾ ಇವರು ತೆಗೆದುಕೊಂಡಂಥ ಹೊರಗಡೆ ಕೆಲಸಗಳು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಕಾಣ್ತದೆ, ಅಥವಾ ಅವರಿಗೆ ಏನು ಬೇಕಾಗಿತ್ತೋ ಅದು ಇವರಿಂದ ಲಭಿಸುವುದಿಲ್ಲ ಅಂತ ತಿಳಿತೋ ಏನೋ ಗೊತ್ತಿಲ್ಲ. ಇವ್ರು ಯಾರಿಗೂ ಹೊಗಳಭಟ್ರು ಇರಲಿಲ್ಲ, ಹೀಗಾಗಿ ಅನುಭವಿಸಿದ್ರು. ಇಲ್ಲಿಂದ ರಾತ್ರೋರಾತ್ರಿ ಅವ್ರನ್ನ ರಿಲೀವ್ ಮಾಡಿ ಬೆಂಗಳೂರಿಗೆ ಹಾಕೋದು, ಮತ್ತು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹಾಕೋದು. ಇಂಥ ಪ್ರಸಂಗದೊಳಗೆ ಕೂಡ ಅವರು ಕೆಲಸ ಮಾಡಿ ಇವತ್ತಿನ ದಿವಸ ಅವರು ಯಾವುದೇ ನಾಮಗಳು ಅಂತ ಏನು ಶಿವೇಂದ್ರಯ್ಯ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಗೋಪಾಲ್ ಯಾಜ್ಞಿಕ್ ಇರ್ಬೋದು, ಅವು ಯಾವುದೇ ಸ್ಟೈಲ್ನೊಳಗೆ ಬರೆದ್ರು ಇದು ಗೋಪಾಲ್ ವಾಜಪೇಯಿನೇ ಬರೆದದ್ದು ಅನ್ನುವಷ್ಟರ ಮಟ್ಟಿಗೆ ಓದುಗರು ಆ ಅಂಕಣಗಳನ್ನು ಮೆಚ್ಚಿಕೊಂಡಿದ್ರು. ಹಿಂಗೆ ಬರಿತಾನೆ 99ರೊಳಗೆ ಈ ಪರಿಸ್ಥಿತಿ ಬಹಳ ಕೈ ಮೀರ್ತದೆ. ಅವರಿಗೆ ಕೈ ಮೀರಿದ ಕಾರಣ ಅವರು ನೇರವಾಗಿ ರಾಜೀನಾಮೆಯನ್ನು ಸಲ್ಲಿಸಬೇಕಾಗ್ತದೆ. ಸಲ್ಲಿಸಿದಾಗ ಅವ್ರನ್ನ ಕೈ ಹಿಡಿದದ್ದು ಹೈದರಾಬಾದದ ETVಯ ಕನ್ನಡ ವಿಭಾಗ. ಅಲ್ಲೇ ಕಥಾ ಸಲಹಾಗಾರರಾಗಿ 6 ವರ್ಷಗಳ ಕಾಲ ದುಡಿತಾರೆ. ಅಲ್ಲಿ ದುಡಿದಂತಹ ವಾತಾವರಣವೂ ಬೇರೆ ಇತ್ತು. ಕಡಿಮೆ ಕೆಲಸ ಇದ್ರೂ ಇವರ ಕ್ರಿಯಾಶೀಲತೆಗೆ ಸಾಕಷ್ಟು ಅಲ್ಲಿ ಪೆಟ್ಟು. ಮುಂದಿನ 6 ವರ್ಷ ಮಗ ಅಲ್ಲೇ ನೌಕರಿ ಮಾಡ್ತಿದ್ದರಿಂದ ಅಲ್ಲೇ ಇವರು ಪ್ರಸಂಗ ಬಂತು. ನಂತರದ ದಿನಗಳೊಳಗೆ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಈ ರೀತಿ ಒಂದು ಪತ್ರಿಕೋದ್ಯಮದೊಳಗೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು, ಈ ಪತ್ರಿಕೋದ್ಯಮದ ಇನ್ನೊಂದು ವೈಶಿಷ್ಟ್ಯ ಹೇಳಬೇಕಂದ್ರೆ ಅವತ್ತಿನ ದಿನದೊಳಗಿನ ಪತ್ರಕರ್ತರಿಗೆ ಬಹಳ ದೊಡ್ಡ ಜ್ಞಾನ ಸಂಪಾದಿಸಿದವರಿದ್ದರು. ಅವರ ಓದು, ಅವರ ಜ್ಞಾನದ ಹರಿವು, ಅವರು ಬರೆಯುವ ಶೈಲಿ ಖುಷಿ ಕೊಡುವಂಥ, ತುಂಬ ಖುಷಿ ಕೊಡುವಂಥ. ಅವರು ಇವತ್ತಿನ ದಿವಸ ಯಾವುದೇ ಒಂದು ವಿಷಯ ಬರಿಬೇಕಾದ್ರೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮದ ವರದಿ ಹಾಕಬೇಕಾದಾಗ ಅಥವಾ ಈ ಕಡೆ ಮಾಲಕನ ಮರ್ಜಿನೂ ಕಾಯಬೇಕು, ಈ ಕಡೆ ಓದುಗನು ಅದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲೋ, ಈ ರೀತಿಯಾಗಿ ಎರಡೂ ನೋಡ್ಬೇಕಾಗ್ತಿತ್ತು. ಇವತ್ತಿನ ದಿವಸ ಈ ಗೂಗಲ್ಲು ಇತ್ಯಾದಿ ಅವಕಾಶಗಳನ್ನು ನೀಡ್ಯಾವು, ಅಂತ ಯಾವ ಅವಕಾಶಗಳು ಇರ್ತಿರ್ಲಿಲ್ಲ. ಸೈಕಲ್ ಮೇಲೆ
ಅಥವಾ ಕೂತು ಬರೆಯುವುದು, ಬರೆದು ಮಳಿ ಜೋಡಿಸುವುದರಿಂದ ಹಿಡಿದು ಪ್ರಕಟ ಆಗುವವರೆಗೂ ಎಲ್ಲ ಕೃತಿಗಳೊಳಗೆ ಅದರ ಛಾಪು ಅಥವಾ ಅದರ ನೆರಳು ಮೂಡಿದ್ದನ್ನು ನಾವು ನೋಡಬಹುದು. ಇಂತಹ ವಾಜಪೇಯಿ ಅವರು ಸಂಯುಕ್ತ ಕರ್ನಾಟಕದಿಂದ ಹೊರಗೆ ಬಂದ ಮೇಲೆ ಒಬ್ಬ ಫ್ರೀ ಲಾನ್ಸರ್ ಅಂತಲೇ ಆದರು ಅವರು. ಬಹುಶಃ ಈ ಅವರ ಆಸಕ್ತಿಗಳು ಯಾವಾಗ ಅವರು ರಿಟೈರ್ಮೆಂಟ್ ತಗೊಂಡ್ರು ಅದಕ್ಕಿಂತ ಮೊದಲೇ, ಅಂದರೆ ಒಂದು ಉದ್ಯೋಗದಲ್ಲಿ ಇರುವಾಗಲೇ ಅವರಿಗೆ ನಾಟಕದ ಹವ್ಯಾಸ, ನಾಟಕ ಶಿಬಿರಗಳನ್ನು ಏರ್ಪಡಿಸುವಂಥ ಹವ್ಯಾಸ, ನಾಟಕಗಳನ್ನು ಬರೆದು ಆಡಿಸುವಂಥ ಅಭ್ಯಾಸ, ಇದರ ಜೊತೆ ಒಳಗಿನ ರೂಪಾಂತರ ಮಾಡೋದು, ಬೇರೆ ಬೇರೆ ನಾಟಕಗಳನ್ನು ಅನುವಾದ ಮಾಡೋದು, ಇದರಲ್ಲಿ ತೊಡಗಿಕೊಂಡಿದ್ದರು. ಬಾನುಲಿಯ ಇದ್ದರು. ಸುಮಾರು 70-75 ನಾಟಕಗಳಿಗೆ ಧ್ವನಿ ನೀಡಿದ್ದು ಅಥವಾ ತಾವೇ ಅದರಲ್ಲಿ ಪಾತ್ರ ವಹಿಸಿದ್ದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಅನೇಕ ನಾಟಕಗಳನ್ನು ಕೂಡ ಅವರು ಬರೆದರು. ಅವರ ನಾಟಕಗಳ ಬಗ್ಗೆ, ಚಲನಚಿತ್ರ ಕುರಿತು, ಅವರ ಚಲನಚಿತ್ರ ಸಂಭಾಷಣೆ ಕುರಿತು ಅನೇಕರು ಮಾತನಾಡಿದ್ದಾರೆ. ಆದರೆ ಅವರ ಪ್ರತಿಭೆಯ ಮೇಲಿನ ಪ್ರಭುತ್ವ ಅಥವಾ ಅದರ ಬಳಕೆಯಲ್ಲಿ ಸಹಜತೆಯನ್ನು ಅವರು ತೋರುತ್ತಿದ್ದ ಪ್ರತಿಭೆ ಗುರುತಿಸ್ಲಿಕ್ಕೆ ನಮ್ಮ ಕಡೆ ಇವತ್ತು ಇಲ್ಲ. ಅಂದರೆ ಈ ಪತ್ರಿಕೋದ್ಯಮದ ಮೂಲಕ ಬೆಳೆಸಿಕೊಂಡಂಥ ಭಾಷೆ ಮತ್ತು ಅನುಭವದ ಮೂಲಕ ರಂಗಭೂಮಿಯ ಬಗ್ಗೆ, ಚಲನಚಿತ್ರಗಳ ಬಗ್ಗೆ ಆಗಲಿ ಅವರು ಪಡೆದುಕೊಂಡಂಥ ಒಂದು ಶಿಸ್ತು ಅನೇಕ ಹಸ್ತದು. ಅವರು ರಚಿಸಿದ ನಾಟಕಗಳು, ಅನುವಾದಗಳು ಬಹಳಷ್ಟು ಹಸ್ತಪ್ರತಿ ಒಳಗನೆ ಉಳಿದಿದ್ದು. ಅದಕ್ಕೂ ಕಾರಣದ ಪ್ರಕಟಿಸಿದರೆ ಎಲ್ಲೇ ಮತ್ತು ನಾನು ದುಡಿತಾ ಇರುವಂಥ ಸಂಸ್ಥೆಯಿಂದ ನನಗೆ ತೊಂದರೆ ಆಗ್ತದೋ ಅನ್ನೋಂಥ ಒಂದು ಹೆದರಿಕೆನೂ ಅವರಲ್ಲಿ ಇತ್ತು. ಹೆದರಿಕೆ ಅಂತ ಅನ್ನೋದಕ್ಕಿಂತ ಈ ಉದ್ಯೋಗ ನಾನು ಬಿಟ್ಟೆ ಅಂದರೆ ಮತ್ತೊಂದು ಉದ್ಯೋಗ ಅಷ್ಟು ಸುಲಭದಲ್ಲಿ ಸಿಗುವಂಥ ದಿನಗಳು ಆಗಿರಲಿಲ್ಲ ಅಂದಿನ ದಿನಗಳು. ಇವತ್ತಿನ ಹುಡುಗರು ಒಂದಿಲ್ಲ, ಇದಿಲ್ಲ, ಇನ್ನೊಂದು ಉದ್ಯೋಗ ಅಂತ ಹೆಂಗೆ ಹೋಗ್ತಾರೆ, ಅವತ್ತಿನ ದಿವಸಗಳು ಹಂಗಿರಲಿಲ್ಲ. ಹೀಗಾಗಿ ಅವರ ಅನೇಕ ನಾಟಕಗಳು ಪ್ರಕಟ ಆಗದೇ ಉಳಿದಿದ್ದು. ಬಹುಶಃ ಅವರು ಬರೆದ ನಾಟಕ ದೊಡ್ಡಪ್ಪ ಅದೇ ಮೊದಲ ಪ್ರಕಟಿತ ನಾಟಕ. ಅದರ ಹಸ್ತಪ್ರತಿಯನ್ನು ಒಂದು ದಿವಸ ಆ ನಾಟಕ ನೋಡಿದ ಮೇಲೆ ಕೆ ವಿ ಸುಬ್ಬಣ್ಣ ಅವರು ಭಾಳ ಹುರುಪಿಗೆ ಬಂದು ಆ ಹಸ್ತಪ್ರತಿ ತೊಗೊಂಡು ತಮ್ಮ ಚೀಲ ಹಾಕ್ಕೋತಾರ. ಆಮೇಲೆ ಕೆ ವಿ ಸುಬ್ಬಣ್ಣ ಅವರು ಹೆಗ್ಗೋಡಿಗೆ ಹೋದ ಮೇಲೆ ಅದನ್ನು ಓದಿ ನೋಡಿ ನಾ ಇದನ್ನು ಪ್ರಕಟಿಸ್ತೀನಿ ಅಂತೇಳಿ ಅಕ್ಷರ ಪ್ರಕಾಶನದಿಂದ ಅದು ಹೊರಗೆ ಬರ್ತದೆ. ಈ ರೀತಿ ಅವರ ಪ್ರಕಾಶನನು, ನಾಟಕಗಳ ಪ್ರಕಾಶನ ನಂತರದ ದಿನಗಳಲ್ಲಿ ನಾಟಕಗಳಾದಂಥ ನಂದಭೂಪತಿ, ಧರ್ಮಪುರಿ, ಶ್ವೇತವೃತ್ತ ಮೊದಲಾದ ನಾಟಕಗಳು ಬಂದು ಆದ್ರೂ ಅವುಗಳ ತುಂಬ ತಡವಾಗಿ ಪ್ರಾರಂಭ ಆಯಿತು. ಮತ್ತು ಬೆಂಗಳೂರಿನ ಅನೇಕ ಪ್ರಕಾಶನ ಸಂಸ್ಥೆಗಳು, ಯಾಜಿ ಪ್ರಕಾಶನ, ಅಂಬಾ ಪ್ರಕಾಶನ ಮೊದಲಾದವರು ಅವುಗಳನ್ನು ಪ್ರಕಟಿಸಿದ್ದು ನಾವು ನೋಡ್ತೀವಿ. ಅವರ ಮೊದಲ ನಾಟಕ ನಾನು ದೊಡ್ಡಪ್ಪ ಅಂತ ಹೇಳಿದೆ. 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಂಥ ನಾಟಕ ಇದು. ನಾಟಕ ಪ್ರದರ್ಶಿತ ಆದ ಮೇಲೆ ಒಂದು ದಿವಸ ಅವರು ಮನೋಹರ್ ಗ್ರಂಥಮಾಲೆಯ ಅಟ್ಟಕ್ಕೆ ಹೋಗ್ತಾರೆ. ಅಲ್ಲೇ ಜಿ ಬಿ ಜೋಶಿ ಅವ್ರು ನೋಡ್ತಾರೆ. ಜಿ ಬಿ ಜೋಶಿ ಅವ್ರು ಭಾಳ ಸಂತೋಷದಿಂದ ಇವ್ರು ಬೆನ್ನ ಮೇಲೆ ಕೈ ಆಡಿಸಿ ಪೇಡೆ ಆಗಬೇಕಲ್ಲೋ ಅಂತ ಕೇಳ್ತಾರಂತ. ಅದಾದಮೇಲೆ ಒಂದು ಮಾತು ಹೇಳ್ತಾರೆ, ನೋಡು, ಯಾವ ಸಂಸ್ಥೆಯ ಜೊತೆನೂ ನೀನು ಎಲ್ಲ ಹೊರಗಡೆ ಇದ್ದ ಕೆಲಸ, ಒಂದೇ ಸಂಸ್ಥೆಯ ಜೋಡಿ ನೀ ಗುರುತಿ. ಮೊದಲನೇದು ಒಬ್ಬ ನಾಟಕಕಾರನಾಗಿ. ಎರಡನೇದು, ನೀನು ಬರೆದಂಥ ಯಾವ ನಾಟಕದೊಳಗೂ ನೀನು ಪಾತ್ರ ವಹಿಸುವ, ಅದರ ಒಂದು ಭಾಗವಾಗಿ ನೀ ಕೆಲಸ ಮಾಡಬಾರ್ದು. ನೀವೊಮ್ಮೆ ನಾಟಕ ಬರ್ರಿ,
ಅದನ್ನು ಯಾವ ಆಡಿಸೋದು ಆಡಿಸ್ಲಿ, ನೀನು ಅದರಲ್ಲಿ ಒಂದು ಪಾತ್ರಧಾರಿಯಾಗಿ ಪಾತ್ರ ಮಾಡಬಾರ್ದು ಅಂತ ಹೇಳಿದರು. ಆ ಮಾತು ಹೇಳಿದಾಗ ಅದು ಮುಂಬೈಗೆ ಹೊರಟಿದ್ರಂತೆ. ಸ್ವಲ್ಪ ಗೋಪಾಲ್ ವಾಜಪೇಯಿ ಅವರಿಗೆ ಈ ಜಿ ಬಿ ಮಾಮ ಹಿಂಗೆ ಯಾಕಂತಾರ ಅಂತ ಒಂದು ನೋವು ಅವ್ರಿಗೆ, ಅವರ ಚಟುವಟಿಕೆಗೆ ತಣ್ಣೀರು ಎರಿಸಿದಂಗೆ ಅನ್ನಿಸ್ತು ಅಂತ ಆ ಕ್ಷಣದಾಗ. ಆದರೆ ಮುಂದಿನ ದಿನದೊಳಗೆ ಅತ್ಯಂತ ಪ್ರಾಂಜಲವಾಗಿ ಒಪ್ಕೋತಾರೆ. ಜಿ ಬಿ ಜೋಶಿಯವರು ಎಂಥ ಸಲಹೆ ಕೊಟ್ಟರು ನನಗೆ. ನಿಜ, ಯಾವುದೇ ಒಂದು ಗುಂಪಿನ ಜೊತೆ ನಾನು ಅಥವಾ ಕೂಡಿ ಕೆಲಸ ಮಾಡಬಾರ್ದು. ನಾನು ಇದ್ದೀನಿ ಅನ್ನೋದು ಮುಖ್ಯ ಆಗಬೇಕು. ಮಾಡುವಂಥ ನಾಟಕದೊಳಗೆ ಎಂದೂ ಭಾಗವಹಿಸಬಾರ್ದು. ದೂರ ಕೂತು ನಾನು ನಾಟಕ ನೋಡಿ ಕೂತಂಥ ಪ್ರೇಕ್ಷಕರು ಏನು ಹೇಳ್ತಾರೆ, ವಿಮರ್ಶಕರು ಏನು ಹೇಳ್ತಾರೆ, ಪತ್ರಿಕೆಗಳೇನು ಬರಿತಾವು, ಅದನ್ನು ನೋಡಿಕೊಂಡು ನನ್ನನ್ನು ನಾನು ತಿದ್ದುಕೋಬೇಕು ಅನ್ನೋಂಥ ಒಂದು ನಿರ್ಣಯಕ್ಕೆ ಅವ್ರು ಬರ್ತಾರೆ. ಅದೇ ರೀತಿ ಮುಂದಿನ ದಿನದೊಳಗಿನ ಮುಂದಿನ ಹುಡುಗರಿಗೆ ಅದನ್ನೇ ಅವರು ಅಡ್ವೈಸ್ ಒಂದು ನಿಂತಾನ್ ಕಬೀರ, ನಂದಭೂಪತಿ, ಧರ್ಮಪುರಿಯ ಶ್ವೇತವೃತ್ತ, ಆಗಮನ ಮೊದಲಾದವುಗಳು ದೇಶದ ತುಂಬ ಅಲ್ಲೆಲ್ಲೇ ಪ್ರದರ್ಶನಗೊಂಡು, ರಂಗಾಯಣದ ಮೂಲಕ ಪ್ರದರ್ಶನಗೊಂಡವು ಅಥವಾ ಶಿವಸಂಚದ ಮೂಲಕ ಪ್ರದರ್ಶನಗೊಂಡು ಸಭಾಗರ, ನಾಟಕಗರ ಕಿಕ್ಕಿರಿದು ತುಂಬಿರ್ತಿತ್ತು. ಇದಕ್ಕೆ ಒಂದು ಉದಾಹರಣೆ, ನಾನು ಒಬ್ಬ ಬ್ಯಾಂಕ್ ವೃತ್ತ ಸಿಬ್ಬಂದಿಯಾಗಿ ಹೇಳಬೇಕು ಅಂದ್ರೆ 1984 ನಾವು ಧಾರವಾಡದ ಕಲಾಭವನದೊಳಗೆ ಸಪ್ತ 84 ಅದರೊಳಗೆ ಅವ್ರದ್ದು ಧರ್ಮಪುರಿಯ ಶ್ವೇತವೃತ್ತನೂ ಒಂದು ಆಡಿದ್ರು ಬಂದು. ಆ 7 ನಾಟಕಗಳಿಗೂ ಕಲಾಭವನ ತುಂಬಿ ತುಳುಕ್ತಿತ್ತು. ಸ್ವತಃ ಅವರು ನಿಂತು ನಮ್ಗೆ ಸಹಕಾರ ನೀಡಿದರು. ಗೋಪಾಲ್ ವಾಜಪೇಯಿ ಅವರು ನಾಟಕಗಳನ್ನು ಹೆಂಗೆ ಪ್ರದರ್ಶಿಸಬೇಕು ಅನ್ನೋದಕ್ಕೆ ಅನೇಕ ಸಲಹೆ ನೀಡಿದರು. ಆದರೆ ನಮ್ಮ ಬ್ಯಾಂಕಿನವರು ಅಂಥ ಗೋಪಾಲ್ ವಾಜಪೇಯಿ ಅವರು ಒಬ್ಬರು ಹಿಂದಿದ್ದರು ಅನ್ನುವಂಥ ಮಾತನ್ನು ಇಲ್ಲಿ ನಾನು ತುಂಬ ಕೃತಜ್ಞತೆಯಿಂದ ನೆನೆಸಿಕೊಳ್ತಾ ಇದ್ದೀನಿ. ಈ ಶಿವಸಂಚಾರ ಅಥವಾ ರಂಗಾಯಣದ ಮೂಲಕ ದೇಶದ ತುಂಬ ಓಡಾಡಿದಾಗ ನಾಟಕಗಳು ಹೊರಗಡೆನೂ ಪ್ರದರ್ಶಿತಗೊಂಡು ಅಲ್ಲಿಯ ಟ್ರೂಪ್ಗಳಾಡಿರ್ಬೋದು, ಅದರ ಹೊರಗಡೆನೂ ನಾವು ಕೇಳ್ತೀವಿ. ಇನ್ನು ಚಲನಚಿತ್ರ ಸಂಭಾಷಣೆ ವಿಷಯಕ್ಕೆ ಬಂದರೆ, ಇವತ್ತಿನ ದಿವಸ ನಾನು ಗೋಪಾಲ್ ವಾಜಪೇಯಿ ಅವ್ರ ಬಗ್ಗೆ ಒಂದು ಸ್ಥೂಲ ಪರಿಚಯ ಮಾತ್ರ ಮಾಡ್ತಾ ಇದ್ದೀನಿ, ವ್ಯಕ್ತಿ ಮತ್ತು ಸಾಧನೆ ಬಗ್ಗೆ. ಯಾಕಂದರೆ ಅವ್ರ ಬಗ್ಗೆ ನಿಶ್ಚಿತವಾಗಿ ಸಾಕಷ್ಟು ಮಾತನಾಡಬಲ್ಲ ಅನೇಕ ವಿದ್ವಾನ್ಮಣಿಗಳು ನಮ್ಮ ನಡುವಿದ್ದಾರೆ. ಆದರೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಿ ಮತ್ತು ಸಾಧನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಚಲನಚಿತ್ರ ಸಂಭಾಷಣೆ ವಿಷಯಕ್ಕೆ ಬಂದರೆ ಸಂಗ್ಯಾಬಾಳ್ಯ, ಸಂತ ಶಿಶುನಾಳ್ ಶರೀಫ, ನಾಗಮಂಡಲ, ಸಿಂಗಾರವ್ವ, ಸಂತ್ಯಾನಿಂತಾನ್ ಕಬೀರ, ಈ ಭಾಷಣೆ ಬರೆಯೋದ್ರ ಜೊತೆ ಚಲನಚಿತ್ರ ಗೀತೆಗಳನ್ನು ಕೂಡ ಅವರು ಬರೆದ ಜನರ ಮನಸ್ಸಿನೊಳಗೆ ಹಸಿರಾಗೆ ಉಳಿದಾವು. ಅವರ ಬರವಣಿಗೆಯ ಶೈಲಿ ಅಂದರೆ ಕನ್ನಡ ಸಂಘ ಕಾಂತಾವರದವ್ರ ಪ್ರಕಾರ ಹಿರಿಯ ರಂಗಕರ್ಮಿ ಶ್ರೀಪತಿ ಮಂಜನ್ ಬೈಲ್ ಅವರ ಮೇಲಿನ ಪುಸ್ತಕ ನೋಡಬೇಕು. ಗೋಪಾಲ್ ವಾಜಪೇಯಿ ಅವರು ಬರೆದಂಥ ಈ ಶ್ರೀಪತಿ ಮಂಜನ್ ಬೈಲ್ ಪುಸ್ತಕ ಬಹುಶಃ ಗೋಪಾಲ್ ವಾಜಪೇಯಿ ಅವರ ಕೊನೆಯ ಪುಸ್ತಕ ಅಂತ ಅನ್ನಿಸ್ತಾ ಅವರು ಬರೆದದ್ದು. ಅದನ್ನು 2016 ಜನವರಿ ಒಬ್ಬ ರಂಗಕರ್ಮಿ ಅಂದರೆ ಶ್ರೀಪತಿ ಮಂಜನ್ ಬೈಲಿನ ಸಾಧನೆ, ಆ ಕಲಾವಿದರ ಸಾಧನೆ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಅದನ್ನು ಓದುಗರ ಮುಂದೆ ಕಟ್ಟಿಕೊಡುವಂಥ ರೀತಿ, ಶ್ರೀಪತಿಯನ್ನು ಹೆಚ್ಚು ಅಟ್ಟಕ್ಕೂ ಏರಿಸಲಾರದೆ ಅವರು ಇದ್ದಂಥ ವ್ಯಕ್ತಿತ್ವವನ್ನು ಇಷ್ಟು ಸುಂದರವಾಗಿ ನಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರಲ್ಲ, ಅದು ನಿಜವಾದ ಒಬ್ಬ ಗೋಪಾಲ ಪ್ರತಿಭೆ ನಮ್ಮ ಮುಂದೆ ಹೊರಗೆ ಹಾಕಲಿಕ್ಕೆ ಯಶಸ್ವಿಯಾದಂಥ ಒಂದು ಪುಸ್ತಕ. ಇವತ್ತಿಗೂ ನಾನು
ಭಾಳ ಮೆಚ್ಚಿಕೊಂಡಂಥ ಒಂದು ಪುಸ್ತಕ ಅಂದರೆ ಶ್ರೀಪತಿ ಮಂಜನ್ ಬೈಲು. ಸಂಪೂರ್ಣ ಅವ್ರಿಗೆ ವಿಷಯ ಅಲ್ಲಿ ಫೋಟೋಗಳಂತ ಅನ್ನೋದು ಅಥವಾ ಭಾವಚಿತ್ರಗಳನ್ನ, ಆದರೆ ಅದನ್ನು ಸಂಕಲನ ಮಾಡಿ ಬರವಣಿಗೆಯ ರೂಪದಲ್ಲಿ ಇಳಿಸಿ ಶ್ರೀಪತಿ ಮಂಜನ ಬೈಲು ಸಾಧನೆ ಏನು, ಆ ಕಲಾವಿದನ ವ್ಯಕ್ತಿತ್ವ ಏನು ನೋಡ್ಬೋದು. ಅದೇ ರೀತಿ ರಂಗದ ಒಳ ಹೊರಗೆ ಅನ್ನುವಂಥ ಇನ್ನೊಂದು ಪುಸ್ತಕ, ಅದು ಕೂಡ ನಮ್ಮ ಅವಧಿ ಅಂತ ಏನು ಅಂತರ್ಜಾಲ ಪತ್ರಿಕೆ ಇದೆ, ಭಾಳ ಮೆಚ್ಚಿ ಹೋಗ್ಬೇಕು ನಾವು. ಯಾಕಂದರೆ ಅವ್ರ ಕಡೆಯಿಂದ ಬರೆಸಿದ್ದು 40-45 ಅಥವಾ ಅದಕ್ಕೂ ಹೆಚ್ಚಿರ್ಬೋದು ಅಂಕಣಗಳು. ಅದರೊಳಗಿನ 23-25 ಅಂಕಣಗಳನ್ನು ಗೋಪಾಲ್ ವಾಜಪೇಯಿ ಅವರು ಒಂದು ಕಡೆ ಹೇಗೆ ತೆಗೆದು, ಅಂಥ ಅಂಕಣಗಳು ಅಂತಂದರೆ ಅವರ ಬಾಲ್ಯದ ದಿನಗಳಿಂದ ಹಿಡಿದು ಸಂಯುಕ್ತ ಕರ್ನಾಟಕದಲ್ಲಿ ಗಳಿಸಿದ ಲಾಭ, ಅದರಿಂದ ನಾನು ಪಡೆದುಕೊಂಡಂಥ ಕೀರ್ತಿ, ಅದೇ ರೀತಿಯಲ್ಲಿ ನನಗೆ ಬಂದಂಥ ತಿಕ್ಕಾಟಗಳನ್ನು ಹಿಡ್ಕೊಂಡು ಆ ನೌಕರಿ ಬಿಟ್ಟ ಮೇಲೆ ನಾನು ಏನೇನು ಅನುಭವಿಸಿದೆ, ನನಗೆ ಯಾರ್ಯಾರು ಸಹಾಯ ಮಾಡಿದರು ಅನ್ನುವಂಥದ್ದನ್ನು ನೆನೆಸ್ತಾರೆ. ವಿರೂಪಾಕ್ಷ ನಾಯಕರನ್ನ ನೆನೆಸ್ತಾರೆ, ಸಿ ಬಸಲಿಂಗಯ್ಯನವ್ರನ್ನ ನೆನೆಸ್ತಾರೆ, ಶ್ರೀಪತಿ ಮಂಜನ್ ವಿವಿ ಪ್ರಸನ್ನ ಅವ್ರನ್ನ, ಅರವಿಂದ ಕುಲಕರ್ಣಿ ಅವ್ರನ್ನ ನೆನೆಸ್ತಾರೆ, ಪಿ ಟಿ ನಾಯಕರ್ ನೆನೆಸ್ತಾರೆ. ಈ ರೀತಿ ಅನೇಕ ಅವ್ರ ಜೊತೆ ಯಾರ್ಯಾರು ನೆನೆಸ್ತಾರೆ. ಯಾಕಂದರೆ ಇದೇ ನಮ್ಮ ಅಭಿನಯ ಭಾರತೀಯ ಸಂಸ್ಥೆ ಅನ್ನೋದ ಹುಬ್ಬಳ್ಳಿ ಒಳಗೆ ಹುಟ್ಟಿದಾಗ ಮೊದಲ 3 ಜನರಲ್ಲಿ ಅವರು ಒಬ್ಬರು. ಮುಂದಿನ ದಿನ ಒಳಗೆ ಭಾರತೀಯ ಪರವಾಗಿ ಆಡಿದ ನಾಟಕಗಳು, ಮಾಡಿದ ರಂಗ ಶಿಬಿರಗಳು, ಅಲ್ಲಿಯ ಕಲಾವಿದರಿಗೆ ಕೊಟ್ಟ ಪ್ರೋತ್ಸಾಹ, ಆಡಿಸಿದ ನಾಟಕಗಳನ್ನು ಹೇಳ್ಯಾರ. ಅವ್ರನ್ನ ಶಂಕರ್ ನಾಗ್ ಅವರು ಕೈ ಅನೇಕ ಸಂದರ್ಭದೊಳಗೆ ನೆನೆಸ್ತಾರೆ. ಶಂಕರ್ ನಾಗರ ಬಗ್ಗೆ, ಶಂಕರ್ ನಾಗ ಅವ್ರಿಗೆ ಯಾರೋ ಹೇಳಿದ್ರಂತ, ಗೋಪಾಲ್ ವಾಜಪೇಯಿ ಅಂತ ಕರೆಯೋ ಕಾರಣ ಇಲ್ಲ, ಗೋವಾ ಅಂತ ಕರೆದ್ರೆ ಸಾಕು ಅಂತ. ಅಲ್ಲಿಂದ ಶಂಕರ್ ನಾಗ್ ಏನದು ಗೋಪಾಲ್ ವಾಜಪೇಯಿ ಅದು. ಅವರು ಒಂದು ಸಾರಿ ಅಂತೂ ಮಾಲ್ಗುಡಿ ಡೇಸು ಈ ಉಡುಪಿ ಹತ್ರ ಏನು ಯಾವ ಘಾಟದು ಆಗುಂಬೆ ಘಾಟದ ಹತ್ರ ನಡೆದಾಗ ಇವ್ರನ್ನ ಗೋಪಾಲ್ ವಾಜಪೇಯಿ ಅವ್ರನ್ನ ಕರೆಸ್ತಾರೆ, ಟ್ಯಾಕ್ಸಿ ಕೊಟ್ಟು ಕಳಿಸಿ. ಅವ್ರು ಬಂದು ಒಂದು 2 ಎಕ್ಸ್ಟ್ರಾ ಬಂದು ಕೊಡ್ತಾರೆ. ಅಷ್ಟಕ್ಕಾಗಿ ಒಂದು ಗೋಪಾಲ್ ವಾಜಪೇಯಿ ಒಂದು ಚೆಕ್ ಕೊಡ್ತಾರೆ. ಅದು 500 ರೂಪಾಯಿ ಚೆಕ್ ಆಗಿತ್ತಂತ. ಗೋಪಾಲ್ ವಾಜಪೇಯಿ ಅವ್ರ ಕಣ್ಣಾಗ ಒಮ್ಮೆಲೆ ನೀರು ಬಂತು. ಯಾಕಂದ್ರೆ ನಾನು 500 ರೂಪಾಯಿ ಬರೀ 3 ವಾಕ್ಯದ ಒಂದು ಸಂಭಾಷಣೆಗೆ ನಾನು ಶಂಕರ್ ನಾಗ್ ಕೊಟ್ಟಲ್ಲ ಅಂತ ಶಂಕರ್ ನಾಗರನ್ನ ನೆನೆಸ್ತಾರೆ. ಈ ರಂಗದ ಒಳ ಹೊರಗೆ ಕೃತಿಯನ್ನು ಓದಿದ ಮೇಲೆ ಅಥವಾ ಈ ಸಂತ್ಯಾಗಿ ನಿಂತ ಮೇಲೆ ಕಬೀರ ಓದಿದ ಮೇಲೆ ನಾನು ಒಂದು ದಿವಸ ಕಬೀರನ ಪಾಠ ನಾನೂ ಮಾಡಬೇಕಾಗಿ ಅನಂತ ನಾಗರ ಬರೀತಾರೆ. ಅಂತಹ ಒಂದು ಸುಂದರವಾದಂಥ ಒಂದು ಉತ್ತರ ಕರ್ನಾಟಕದ ಶೈಲಿ ಒಳಗೆ ಕಟ್ಟಿಕೊಡ್ತಾರೆ. ಅವರ ಅನುವಾದವಾಗಲಿ, ರೂಪಾಂತರ ಆಗಲಿ, ಅಥವಾ ಸ್ವತಃ ಅವರು ಬರೆದಂಥ ಕವಿತೆಗಳೇ ಆಗಲಿ, ಅದರ ಹಿಂದಿನ ಸೊಬಗೆ ಬೇರೆ ಇತ್ತು. ಎಲ್ಲ ಇಲ್ಲಿಯ ಶಬ್ದಗಳೇ. ಈ ನಂದ ಭೂಪತಿ ಬರೆದಾಗ ಅವರು ಮೊದಲು ಕಿತ್ತೂರಿನ ಗ್ರಾಮೀಣ ಭಾಗದ ಕಲಾವಿದರಿಗೆ ಆಡಿಸ್ಲಿಕ್ಕೆ ಅಂಥೇಳಿ ಅಲ್ಲಿಯ ಭಾಷೆಯನ್ನು ಬಳಸಿ ಆ ನಾಟಕ ರೂಪಾಂತರಗೊಳಿಸಿದ್ರು. ಕಿಂಗ್ಲಿಯರ್ ಅದನ್ನು, ಆದರೆ ಯಾವುದೋ ಕಾರಣದಿಂದ ಅದು ಅಲ್ಲಿ ಪ್ರದರ್ಶಿತಗೊಳ್ಳಲಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಇಂಥಲ್ಲಿ ಪ್ರದರ್ಶನಗೊಂಡು ಅಲ್ಲೂ ಕೂಡ ಅಷ್ಟೇ ಯಶಸ್ವಿ ಆಯಿತು. ಆದರೆ ಅವರಿಗೆ ಕಿತ್ತೂರು ಭಾಗದೊಳಗೆ ಆಗಿತ್ತು ಅನ್ನುವಂಥ ಒಂದು ಕೊರಗು ಉಳಿತು ನನ್ನಲ್ಲಿ ಅನ್ನುವಂಥ ಮಾತನ್ನು ಅವರು ಅನೇಕ ನೋಡ್ತಾ ಇದ್ದೀವಿ. ಇವತ್ತು ಅವರು ನಮ್ಮ ಮಧ್ಯೆ ಅವರ ಕಟ್ಟಾದ ಬರವಣಿಗೆಯ ಮೂಲಕ ನಮ್ಮನ್ನು ನಾವು ಗೋಪಾಲ್ ವಾಜಪೇಯಿ ಅವ್ರಿಗೆ ಪ್ರಶಸ್ತಿ, ಮಾನ, ಸನ್ಮಾನ ಆಗಿನ ದಿನದೊಳಗಿನ ಬರಹಗಾರರಿಗೆ ಪ್ರಶಸ್ತಿ, ಮಾನ ನಮ್ಮನ್ನು ನಾವು ಅವ್ರನ್ನ ಕಳ್ಕೊಂಡು ಹಾಳಾಗಿದ್ದಿಲ್ಲ. 65 ವರ್ಷ ಆಗಿತ್ತು.
ಅದು ಎಷ್ಟು ಪ್ರಶಸ್ತಿಗಳು ಸಿಕ್ತವ್ರಿಗೆ. ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ತು, ಸಾಹಿತ್ಯ ಅಕಾಡೆಮಿ, ಲೋಕ ಶಿಕ್ಷಣ ಟ್ರಸ್ಟ್ನವ್ರು ಕೊಟ್ಟರು. ಇಂಥ ಪ್ರಶಸ್ತಿಗಳು ಅವೇ ಅವ್ರಿಗೆ ಬಹಳ ಒಂದು ಭಾರ ಅನಿಸಿದ್ರು ಪ್ರಶಸ್ತಿಗಳು. ಅದಕ್ಕೆ ಅವರು ಬಹಳಷ್ಟು ವಿಚಾರ ಮಾಡಿದವರು ಅಲ್ಲ. ಇನ್ನು 3 ವರ್ಷಗಳ ಕಾಲ ಅವರು ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರು ಇದ್ದರು. ಆ ಸಂದರ್ಭದೊಳಗೆ ಅವರು ನಮ್ಮ ಧಾರವಾಡ ಭಾಗದೊಳಗೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗೆ, ಚಿತ್ರದುರ್ಗದ ಭಾಗದೊಳಗೆ ಅವರು ರಂಗಭೂಮಿಗೆ ಮಾಡಿದಂಥ ಕೆಲಸಗಳೂ ಸಾಕಷ್ಟಿತ್ತು. ಅವು ಪ್ರಶಂಸೆಗೂ ಪಾತ್ರ ಆದವು. ಅವುಗಳ ಬಗ್ಗೆ ಅವರು ಬರೀತಾರ ಅನ್ನೋದಕ್ಕಿಂತ ನಾವು ಪ್ರತ್ಯಕ್ಷ ನೋಡಿದವರು ಇದ್ದೀವಿ. ಈ ರೀತಿ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ ಮತ್ತೆ ಇನ್ನೂ ಇರಬೇಕಾಗಿತ್ತು. ಯಾಕಂದ್ರೆ ಅನೇಕ ಜನ ಈ ನಾಗಮಂಡಲದ ಒಂದು ನುಡಿ ಹೇಳ್ತಾರೆ, ಈ ಹಸಿರ ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಂತೆಯೇ ನಲಿವೆ, ನಿನ್ನಾಂಗೆಯೇ ಕುಣಿವೆ ನವಿಲೆ ನಿನ್ನಂತೆಯೇ ನಲಿವೆ, ನಿನ್ನ ಹಾಗೆಯೇ ಕುಣಿವೆ ನವಿಲೆ ನವಿಲೆ ಅನ್ನುವಂಥ ಮಾತು ನೋಡಿದರೆ ಬಹುಶಃ ಮುಂದಿನ ದಿನೊಳಗೆ ಇನ್ನೂ ಒಳ್ಳೆ ಅವರು ಅಸ್ತವ್ಯಸ್ತಗೊಂಡದಕ್ಕೆ 16 ಕಳ್ಕೊಂಡ್ವಿ ನಾವು. ಇದಕ್ಕಿಂತ ಹೆಚ್ಚಿಂದು ನಾನು ಏನು ಮಾತನಾಡಬಹುದು ಏನ್ರಿ. ಆದರೆ ಹರ್ಷ ಡಂಬಳ್ ಅವರು ಬರೀತಾರೆ, ಈಸ್ ಅ ಪ್ರೌಡ್ ಪ್ರಾಡಕ್ಟ್ ಆಫ್ ಅಭಿನಯ ಭಾರತಿ ಅಂತ. ಕಂಬದ ಮೇಲಿನ ಗೊಂಬೆ ಅಂತೇಳಿ ನಮ್ಮ ಕೃಷ್ಣ ಕೌಲ್ಗಿ ಮೇಡಮ್ ಅವ್ರು ಬರೀತಾರ. ನನಗೆ ಬಹುಶಃ ಇಷ್ಟು ಸಾಕೇನೋ ಅಂತ ಅನ್ನಿಸ್ತದೆ. ಯಾಕಂದರೆ ಇದಕ್ಕಿಂತ ಹೆಚ್ಚಿನ ಹೇಳಲಿಕ್ಕೆ ನನ್ನ ಕಡೆ ಬಹಳ ವಿಷಯ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಗೋಪಾಲ್ ವಾಜಪೇಯಿ ಅವ್ರನ್ನ ನಾನು ಓದಿನ ಮೂಲಕನೇ ಹೆಚ್ಚು ತಿಳ್ಕೊಂಡವ. ರಂಗಭೂಮಿಯ ನಾಟಕಗಳ ಓದಿನ ಮೂಲಕ ತಿಳ್ಕೊಂಡು, ರಂಗಭೂಮಿಯೊಳಗೆ ಅವ್ರ ಜೊತೆ ಕೆಲಸ ಮಾಡಿದವರು, ಚಲನಚಿತ್ರದೊಳಗೆ ಅವ್ರ ಜೊತೆ ಕೆಲಸ ಮಾಡಿದವರು, ಶಿಬಿರಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವರು. ಇನ್ನೂ ಒಂದು ಮಾತು ಹೇಳಬೇಕು, ಅಂಕಣ ಬರಹ ಬರೆಯುವಾಗ ಸಣ್ಣ ಸಣ್ಣ ವಿಷಯಕ್ಕೂ ಅವ್ರು ಕೊಡ್ತಿದ್ದಂಥ ಒಂದು ಪ್ರಾಮುಖ್ಯತೆ. ವಿಶೇಷವಾಗಿ ಪ್ರಸಾದನ ಕಲಾವಿದ ನಾವು ಗಜಾನನ್ ಮಹಾಲೆ ಅವರ ತಂದೆ ಹರಿ ಮಹಾಲೆ ಅವ್ರನ್ನ, ಗಜಾನನ್ ಮಹಾಲೆ ಅವ್ರನ್ನ ಭೇಟಿಯಾಗಿ ಆ ಮನುಷ್ಯನಿಗೆ ಒಂದು ಶಾಲ್ ಒದಿಸಿ ಸನ್ಮಾನ ಮಾಡಿ ಬರ್ತಿದ್ರು. ಗಜಾನನ್ ಮಹಾಲೆನೂ ನಮ್ಮ ಮಧ್ಯದಲ್ಲಿ ಸಶಕ್ತ ಶಕ್ತಿನೇ ಆಗಿತ್ತು. ಅವರು ಸಂಗೀತದಲ್ಲಿ ಕೂಡ ಹಾರ್ಮೋನಿಯಮು ಇತ್ಯಾದಿಗಳನ್ನು ನುಡಿಸುವಂಥ ಒಬ್ಬ ಶ್ರೇಷ್ಠ ಕಲಾವಿದರು ಇದ್ರು ಅವರು. ಅಂಥ ಸಂತೋಷ್ ಮಹಾಲೆ ಅವರ ತಂದೆ ಗಜಾನನ್ ಮಹಾಲೆ ಅವರು ಈ ಪ್ರಸಾದನದೊಳಗೆ ಎಷ್ಟು ಕಡಿಮೆ ಖರ್ಚಿನೊಳಗೆ ಎಷ್ಟು ಅತ್ಯುತ್ತಮ ರೀತಿಯಲ್ಲಿ ಪ್ರಸಾದನ ವ್ಯವಸ್ಥೆಯನ್ನು ಮಾಡ್ತಿದ್ರು ಅವರು ಅನ್ನೋದನ್ನು ಗಜಾನನ್ ಮಹಾಲೆ ಅವರಿಗೆ ಗೌರವವನ್ನು ಅರ್ಪಿಸೋದ್ರ ಮೂಲಕ ಮಾಡಿದ್ದಾರೆ. ಹಿಂದೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂದ್ರೆ ಯಾವ ಕೀರ್ತಿ ಮತ್ತು ನಾನು ಹಿಂದೆ ಕೆಲಸ ಮಾಡ್ತೀನಿ ನೇಪಥ್ಯದೊಳಗೆ ಅನ್ನೋದನ್ನು ಯಶಸ್ವಿಯಾಗಿ ದುಡಿಬೇಕು ಅಂತ ಅವ್ರು ಕಲ್ತು ನಾನು ತಿಳ್ಕೊತಾರೆ. ಬಸಲಿಂಗಯ್ಯ ಅವ್ರನ್ನ, ನಾಗಾಭರಣರನ್ನ, ಅವರ ನಿರ್ದೇಶನದ ತಾಕತ್ತನ್ನು ಬಹಳ ಸುಂದರವಾಗಿ ಅವರು ಬಣ್ಣಿಸ್ತಾರೆ. ನಾಗಾಭರಣರಿಂದ ನಾನು ನನ್ನ ಜೀವನದೊಳಗೆ ಅನೇಕ ಆರ್ಥಿಕ ಸುಧಾರಿಸಿಕೊಂಡೆ, ಸಹಾಯ ಮಾಡಿದ್ರು ಅಂತ ಬಹಳ ಪ್ರೀತಿಯಿಂದ ಬರೀತಾರೆ. ಹೀಗೆ ಗೋಪಾಲ್ ವಾಜಪೇಯಿ ಅವರು ತಮ್ಮ ಜೀವನದುದ್ದಕ್ಕೂ ಸಾಕಷ್ಟು ಕಷ್ಟಪಟ್ಟರು. ಆದರೆ ಆ ಮನುಷ್ಯ ಇವತ್ತು ನಮ್ಮ ಕಣ್ಣು ನಮ್ಮ ಮುಂದೆ ಉಳಿಯೋದು ಎದಕ್ಕೆ ಅಂತಂದ್ರೆ ಅವರು ಮಾಡಿದ ಸಾಧನೆ ಬಹಳ ದೊಡ್ಡ ಕ್ವಾಲಿಫಿಕೇಶನ್ ಇಲ್ಲ. ಯಾಕಂದ್ರೆ ಇವತ್ತು ಪತ್ರಿಕೋದ್ಯಮಕ್ಕೆ ಅನೇಕ ಡಿಗ್ರಿಗಳವ, ವಿಶ್ವವಿದ್ಯಾಲಯಗಳವ, ಸಾಕಷ್ಟು ಪುಸ್ತಕಗಳವ, ನಾಟಕಕ್ಕೆ ನಾಟಕ ಶಾಲೆಗಳವ, ನಾಟಕ ವಿಶ್ವವಿದ್ಯಾಲಯಗಳವ, ಕಲಿಸುವಂಥ ಅನೇಕ ಸಂಸ್ಥೆಗಳವ. ಆದ್ರೆ
ಇಲ್ಲದ ಕಾಲದೊಳಗೆ ನಾನು ಮಾಡಬೇಕು ಅನ್ನುವಂಥ ಒಂದು ಅದರೊಳಗೆ ಯಶಸ್ವಿ ಆದರಲ್ಲ ಗೋಪಾಲ್ ವಾಜಪೇಯಿ ಅಂತವರು ನಾವು ನೆನೆಸ್ಬೇಕು. ಮಾನವೀಯ ಅವ್ರನ್ನ ನೆನೆಸ್ತಾರೆ. ಸೇತುಮಾದ ಮಾನವೀಯ ಅವರ ಶಿಸ್ತು, ಅವರು ಮಾಡ್ತಿದ್ದಂಥ ನಟನೆ ಅದು ಕೂಡ ಬಹಳ ಪ್ರೀತಿಯಿಂದ ನೆನೀತಿದ್ರು. ಇಂಥ ಗೋಪಾಲ ವಾಜಪೇಯಿ ಅವರಿಗೆ ನಾನು ಅಂತ ಹೇಳ್ತೀನಿ. ಬಹುಶಃ ಇಷ್ಟು ಸಾಕು ಅಂತ ಅನ್ನಿಸ್ತದ. ಹೇಳ್ಬೋದಾ ಮೇಡಮ್? ನಾನು ನಿಲ್ಲಿಸ್ಬೋದಾ ಇಷ್ಟಕ್ಕೆ? ಮೇಡಮ್ ನಾನು ಬಂದ್ ಮಾಡ್ಬೋದಾ ಇಷ್ಟಕ್ಕೆ? ಅರವಿಂದ್ ನನಗೆ ಯಾರಾದರೂ ಒಂದು ಸಣ್ಣ ಮೆಸೇಜ್ ಕೊಡ್ಬೋದಾ? ಮೇಡಮ್ ನಾನು ಬಂದ್ ಮಾಡಬಹುದಾ? ಯಾರಾದರೂ ಒಂದು ಮೆಸೇಜ್ ಕೊಟ್ಟು ನನಗೆ ಅರವಿಂದ್ ಕುಲಕರ್ಣಿ ಸರ್, ವಿವೇಕ್ ಕಾತರ್ಕಿ ಸರ್, ಬಹುಶಃ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತದೆ. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಶ್ರೇಷ್ಠ, ಆದರೆ ನನಗೆ ಗೋಪಾಲ್ ವಾಜಪೇಯಿ ಅವ್ರ ಬಗ್ಗೆ ಇದ್ದಂಥ ಅತಿ ದೊಡ್ಡದಾದ ಒಂದು ಗೌರವ, ಅವರ ಸಾಹಿತ್ಯದ ಒಂದು ಅಭ್ಯಾಸ ನನ್ನನ್ನು ಇಷ್ಟು ಮಾತನಾಡಲಿಕ್ಕೆ. ನಮಸ್ಕಾರ.